ಈಗ ನಿಮ್ಮವ್ರು ಬಂದು ಸ್ಪಂದಿಸಿದ್ದಾರೆ, ಅದ್ರ ಬಗ್ಗೆ ನಿಮ್ಗೆ ಯಾರು ತೊಂದರೆ ಇಲ್ಲ. ಈಗ ಮೊನ್ನೆ ಇದೇ ಹೆಬ್ಬಾಳ ಇನ್ಸಿಡೆಂಟ್ ಒಂದಾಯ್ತು, ಬೇರೆ ಯಾವುದೇ ಇನ್ಸಿಡೆಂಟ್ ಆದರೂ ಯಾರೋ ಹಿಂದಿಯವರು ವಿಡಿಯೋ ಅವರೇ ಮಾಡಿ ಅಥವಾ ಇನ್ನೊಂದೇನೋ ಮಾಡಿದ್ರೆ ರಪ್ ಅಂತ ನಿಮ್ಮ BMTC ಅಂತೇಳಿ ಟ್ವೀಟ್ ಮಾಡಿ ಕ್ರಮ ತಗೊಬಿಡ್ತೀವಿ, ಅವ್ರನ್ನ ಸಸ್ಪೆಂಡ್ ಮಾಡಿದ್ವಿ ಎಲ್ಲ ಮಾಡ್ಬಿಡ್ತಾರೆ. ಒಂದು ಎರಡನೇದು ಇವ್ರು ಯಾರೇ ಬರ್ಬೋದು ಸರ್, ಈಗ ಈ ಜಾಗಕ್ಕೆ ಇವ್ರು ಯಾರೇ ಬರ್ಬೋದು. ಆದರೆ ತಾವು BMTC MD ಆಗಿಟ್ಕೊಂಡು ಬಂದು ನಿಮ್ಮ ಕುಟುಂಬದ ಜೊತೆ ನಾವಿದ್ದೀವಿ ಯಾಕಂದರೆ ಅಂತಂದು ಒಂದು ಮಾತನ್ನು ಕಳೆದ 20 ಅವರಲ್ಲಿ ನೀವು ಬರೋಕ್ಕಾಗಲಿಲ್ಲ ಅಲ್ವಾ, ನೀವೆಲ್ಲ ಹೊರಗಡೆ ಇದ್ದೀವಿ. ನಿಮ್ಮ ಸಂಚಾರ ವ್ಯವಸ್ಥಾಪಕರು ಯಾರು ಇರಲ್ಲ ಸರ್, ಪ್ರಭಾಕರ್ ಅವ್ರನ್ನಾರು ನೀವು ಫೋನ್ ಮಾಡಿ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತಾರೆ. ನಾನು ಬರ್ತಾ ಇದ್ದಾರೆ ಬಗ್ಗೆ ಮಾತಾಡ್ತಿಲ್ಲ ಸರ್. ಡಿವಿಷನಲ್ ಕಂಟ್ರೋಲರ್ ಈ ಡಿವಿಷನ್ಗೆ ಇದೇ ಈ ಅಧಿಕಾರಿಗಳು ನಾವು ಇದ್ದಿದ್ರೆ ನಾವು CPM ಕೂಡ ಬಂದಿರ್ತಿದ್ವಿ. ಇವತ್ತು ಮಧ್ಯಾಹ್ನ 1 ಗಂಟೆಗೆ ಬಂದ ತಕ್ಷಣ ನಾವು ನೇರವಾಗಿ ಬರ್ತಾ ಇದ್ದೀವಿ. 20 ಅವರ್ ಬೇಕಾ ಅಂತ ನಾನು ಕೇಳಿದೆ. 20 ಅವರ್ ಬೇಕಿತ್ತ ನೀವು ಇಲ್ಲಿ ಬರೋದಕ್ಕೆ? ನಾವು ತಕ್ಷಣ ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ನಾವೇನು ವಿಳಂಬ ಮಾಡಬೇಕಂತ ಅಲ್ಲ ಸರ್, ಇನ್ಸಿಡೆಂಟ್ ಆಗಿರೋದು ನಿನ್ನೆ ಸಂಜೆ 5:30ಗೆ ಆಗಿರೋದಲ್ವಾ, ಅವ್ರು ಬರ್ಬೋದಿತ್ತಲ್ವಾ ಅಂತ. ನಾವೆಲ್ಲರೂ ಕೂಡ ಕಂಟಿನ್ಯೂಸ್ ಆಗಿ ಟಚ್ಚಲ್ಲೇ ಇದ್ದೀವಿ. ಡಾಕ್ಟರ್ಗೂ ಮಾತಾಡಿದ್ವಿ, ಮಧ್ಯರಾತ್ರಿ ಆಪರೇಷನ್ ಮಾತಾಡಿದ್ವಿ. ಎವ್ರಿ 1 ಅವರ್ಗೆ ಆಪರೇಷನ್ ನಡೀತಾ ಇರೋದು ಅದಕ್ಕೆಲ್ಲ ಮುಂಚಿತವಾಗಿ ನೀವು ಸರ್ ಈ ರೀತಿ ಆದ್ರೆ ಈಗ ಡ್ರೈವರ್ ಕಂಡಕ್ಟರ್ಗಳಿಗೆ ನಮ್ಮ ಯಾವುದೇ ರೀತಿಯ ಯಾವುದೇ ಘಟನೆಗಳು ಇಂಥದ್ದು ಯಾರು ನಿರೀಕ್ಷೆ ಮಾಡಿ ಆಗೋದಿಲ್ಲ. ನಿರೀಕ್ಷಿತವಾಗಿ ಇಂಥ ಘಟನೆಗಳು ಆದಾಗ ನಾವು ಎಲ್ಲರ ಜೊತೆ ನಮ್ಮ ಏನು ಕ್ರೂ ಇದ್ದಾರೆ ಅವ್ರ ಜೊತೆ ನಾವಿದ್ದೀವಿ, ನಮ್ಮ ಸಿಬ್ಬಂದಿಗಳಿಗೆ ನಾವಿದ್ದೀವಿ ಎನ್ನುವುದಕ್ಕೇನೆ ಈಗ 3 ಶಿಫ್ಟ್ಗಳಲ್ಲಿ 8 ಅವರ್ನಲ್ಲಿಯೂ ನಮ್ಮ ಡಿವಿಷನಲ್ ಕಂಟ್ರೋಲರು ಮತ್ತು ಹಿರಿಯ ಅಧಿಕಾರಿಗಳು ಪ್ರತಿಯೊಬ್ಬರು ಇಲ್ಲಿದ್ದಾರೆ. ನಾವು ಕೂಡ ಇವತ್ತು ಮಧ್ಯಾಹ್ನ ಬಂದ ತಕ್ಷಣ ಈಗ ಬಂದಿದ್ದೀವಿ. ನೀವು ಕೂಡ ಬಂದಿರೋದು ಒಂದು ಒಳ್ಳೆಯ ವಿಷಯ ಆಯಿತು. ನೀವೆಲ್ಲರೂ ಸಹಕಾರ ಕೊಡ್ತಾ ಇದ್ದೀರಾ, ಎಲ್ಲರಿಗೂ ಕೂಡ ಧನ್ಯವಾದಗಳಿದ್ದೀವಿ. ಬಟ್ ನೀವು ಹೇಳ್ತಾ ಇದ್ದೀರಲ್ಲ ಒಬ್ರಿಗಷ್ಟೇ ಒಂದು ಇನ್ನೊಬ್ಬರಿಗೆ ಒಂದು ಆ ಥರ ಮನೋಭಾವ ನಿಮ್ಮ ಅಧಿಕೃತವಾದ ಒಂದು ಖಾತೆ ಇದೆ ನೋಡಿ ಸರ್, ಇದುವರೆಗೆ ಆಯಿತು ಎಲ್ಲ ವಿಚಾರಗಳಿಗೆ ಸ್ಪಂದಿಸ್ತಾರೆ. ಪ್ರೆಸ್ ರಿಲೀಸ್ ಮಾಡ್ತೀವಿ ಸರ್. ಇಲ್ಲ ಯಾವುದೇ ಘಟನೆ ಆದ್ರೆ 15 ನಿಮಿಷದಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ ಸರ್. ಅಂದ್ರೆ ನೀವು ನನಗೇನು ಅನ್ಸಿದ್ದು ಗೊತ್ತಾ, ಯಾರನ್ನೋ ಅವ್ರನ್ನ ಸೇಫ್ ಮಾಡೋದಕ್ಕೆ ಯಾವುದೇ ರೀತಿಯಾದ ಅಂದ್ರೆ ಈಗ ಒಂದು ಅಲ್ಲ ಸಹಜವಾಗಿ ಈಗ ನೋಡಿ ಇದೇ ಘಟನೆ ಉಲ್ಟಾಗಿದ್ರೆ ಏನಾಗ್ತಾ ಇತ್ತು, ಡ್ರೈವರೇ ತಪ್ಪು ಮಾಡಿ ಅವನೇನಾದ್ರು ಹೆಚ್ಚಿಗೆ ನೋಡಿ ಕರೆ ಮಾಡಿ ಸಹ 3 ಅವರ್ ಆಯ್ತು ಸರ್. ಈಗ ಇಲ್ಲಿಗೆ ಬಂದು ಇನ್ನೂ ಸಹ ಅಪ್ಡೇಟ್ ಆಗಿಲ್ಲ. 3 ಅವರ್ ಆಯ್ತು. ಈಗ ಸಾಮಾನ್ಯವಾಗಿ ನಮ್ಮ PRO ಸೆಕ್ಷನ್ ಇಂದ ಅದನ್ನ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಈಗ ನೀವು ಹೇಳಿದಂಗೆ 15 ನಿಮಿಷ 15 ನಿಮಿಷ ಆದ್ರೂ ಒಪ್ಪತ್ತಿ 15 ವರ್ಷ ಮಾಧ್ಯಮಗಳಲ್ಲಿ ಸುದ್ದಿ ಆಗಿದೆ, ಎಲ್ಲ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ. ಇನ್ನೂ ಸಹ ಇವರು ಗೊತ್ತಿಲ್ವಾ? ನಾವು ಪ್ರೆಸ್ ರಿಲೀಸ್ ಅಷ್ಟೇ ಮಾಡ್ತೀವಿ, ಪ್ರತಿಯೊಂದನ್ನು ಈಗ ಟ್ವೀಟ್ ನಲ್ಲಿ ಇದು ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸಿಡೆಂಟ್ ದೊಡ್ಡದಾಗಿ ಸುದ್ದಿ ಆಗಿದೆ. ನಿಮ್ಮ ಮೊದಲು ಸ್ಪಂದಿಸಬೇಕಾಗಿರೋದು ಸೋಷಿಯಲ್ ಮೀಡಿಯಾದವ್ರಿಗೆ ಏನಾಗಿದೆ, ಆ ವ್ಯಕ್ತಿ ಮೇಲೆ ಕ್ರಮ ಆಗಿದೆಯಾ. ಈಗ ಯಾರು ಪಾಪ ನಮ್ಮ ಡ್ರೈವರ್ ಏನಿದ್ರೆ ಅವ್ರಿಗೆ ನೀವು BMTC ಏನೇನು ಮಾಡ್ತಿದ್ದೀರಿ, ನೀವು ಹೋಗಿದ್ದೀರಾ, ಪ್ರೆಸೆಂಟ್ ಕಂಡೀಷನ್ ಹೇಗಿದೆ, ಆ ವ್ಯಕ್ತಿ ಬದುಕಿದಾನ ಅಥವಾ ಆ ವ್ಯಕ್ತಿಯ ಈಗಿನ ಪರಿಸ್ಥಿತಿ ಹೇಗಿದೆ, ಅದೆಲ್ಲ ಪ್ರೆಸ್ ರಿಲೀಸ್ ಮಾಡಿದೀವಿ. ನೀವು ಎಕ್ಸ್ಪೆಕ್ಟ್ ಮಾಡಿದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹಾಕಕ್ ಹೋಗಿಲ್ಲ, ಪ್ರೆಸ್ ರಿಲೀಸ್ ಮಾಡಿದೀವಿ ಸರ್. ಎಲ್ಲದಕ್ಕೂ ನಮ್ಗೆ ಗೊತ್ತಾಗೋದಾದ್ರೆ ಹೇಗೆ ಸರ್? ನಮಗೆ ನಾವು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡುವ PRO ಟೀಮ್ಗೂ ಕೂಡ ಹೇಳ್ಬಿಟ್ಟು ನೀವು ಹೇಳಿದಂಗೆ ಒಳ್ಳೆ ಸೂಚನೆ ಕೊಟ್ಟಿದ್ದೀರಾ, ಒಳ್ಳೆ ನಾವು ನೋಡೋರು ಇಲ್ಲಿ ಏನು ಅಪ್ಡೇಟ್ ಬಂದಿಲ್ಲ ಅಂದ್ರೆ ಅಪ್ಡೇಟ್ ಬಂದಿದ್ರೆ ನನಗೆ ಬರೋ ಅವಶ್ಯಕತೆ ಇಲ್ಲ ಮಾಡಕ್ ಹೇಳ್ತೀನಿ. ಇನ್ನು ಮುಂದೆ ಎಲ್ಲಾ ನೀವು ಹೇಳ್ತಿರೋದ ಕೆಲವು ಘಟನೆಗಳು ಮಾತ್ರ ಅಪ್ಡೇಟ್ ಆಗ್ತಾ ಇದೆ ಅರ್ಥ ಆಯ್ತು. ಇನ್ನು ಮುಂದೆ ಯಾವುದೇ ರೀತಿಯಂತಹ ಘಟನೆಗಳಾದಾಗ ಪ್ರತಿಯೊಂದು ನಾವು ಪ್ರೆಸ್ ರಿಲೀಸ್ ಮಾಡುವ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಪ್ರೆಸ್ ರಿಲೀಸ್ ಸರ್. ಒಂದ್ ನಿಮಿಷ ಏನ್ ಗೊತ್ತಾ, ಸೋಷಿಯಲ್ ಮೀಡಿಯಾದಲ್ಲಿ ಮೊದಲಿಂದ ಯಾವ್ದು ಮಾಡಿಲ್ಲ ಅಂತಂದ್ರೆ ಇವಾಗೂ ಮಾಡಿಲ್ಲ ಅಂತ ಹೇಳ್ಬೋದು ಸರ್. ಬೇರೆದೆಲ್ಲ ಅಪ್ಡೇಟ್ ಮಾಡಿದಿರಲ್ಲ, ನಾವು ಪ್ರೆಸ್ ಘಟನೆ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಮಾಡಿದಿರಲ್ಲ ಸರ್. ಪ್ರೆಸ್ ರಿಲೀಸ್ ಅಂತ ಕೊಡುವುದಷ್ಟೇ ಮಾಡ್ತಾರೆ. ಈಗ ಕ್ರಮಗಳನ್ನು ಆಗಿರೋದ್ರ ಬಗ್ಗೆ ಹೇಳ್ತಾ ಇಲ್ಲ. ನಮಗೆ ಹೊರ ರಾಜ್ಯದವರು ಟ್ಯಾಗ್ ಮಾಡಿದ್ರೆ ಕಂಡಕ್ಟರ್ ಒಬ್ಬ ಡ್ರೈವರ್ ತಪ್ಪು ಮಾಡಿದ್ರೆ ಮಾತ್ರ ನೀವು ಖಂಡಿಸ್ಬಿಟ್ಟು ಅದನ್ನ ನೀವು ನಮಗೆ ತೋರಿಸಿದ್ರೆ ಪಬ್ಲಿಕ್ಗೆ ನನ್ನ ಕಂಡಕ್ಟರ್ ತಪ್ಪು ಮಾಡ್ದ, ನಮ್ಮ ಡ್ರೈವರ್ ತಪ್ಪು ಮಾಡ್ದ ಅಂತ ಅದನ್ನ ತೋರಿಸ್ತಾ ಇದ್ದೀರಾ. ಬಟ್ ಪಬ್ಲಿಕ್ಕಿಂದ ಅವ್ರು ಸಂದರ್ಭ ಏನ್ ತೋರಿಸ್ತಾ ಇಲ್ಲ ನೀವು ಅನ್ನೋದು ಹೇಳ್ತಾ ಇರೋದು. ಈ ವಿಚಾರದಲ್ಲಿ ನೇರವಾಗಿ ಆರೋಪ ಮಾಡ್ತಾ ಇದ್ರೆ ನೀವು ಬಯಸ್ಡ್ ಆಗಿದ್ದೀರಾ ಸರ್. ಹಂಗಲ್ಲ, ನಿಮ್ ಸಂಸ್ಥೆ ಬಯಸ್ಡ್ ಆಗಿದೆ. ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. ನಿಮಗೆ ಹಂಗ ಆತರ ಸರ್ ಇದುವರೆಗೂ ನಡೆದಂತ ಇನ್ಸಿಡೆಂಟ್ಗಳು ಒಂದು 10 ಇನ್ಸಿಡೆಂಟ್ ಆಗಿರ್ಬೋದು ಈ ವರ್ಷದಲ್ಲಿ. ನೀವು ಯಾವುದೂ ಸಹ ನಮ್ಮವರಿಗೆ ಆಗಿರ್ತಕ್ಕಂಥ ಘಟನೆ ಯಾವುದನ್ನು ನಿಮ್ಮ ಟ್ವಿಟರ್ ನೀವು ಕೊಟ್ಟಿಲ್ಲ, ಎಲ್ಲವೂ ಕೊಟ್ಟಿಲ್ಲ. ನೀವು ತೆಗೆದು ನೋಡಿ ಸರ್. ಬೇಕಾದ್ರೆ ಸರ್ ನಾವೆಲ್ಲಾನು ಚೆಕ್ ಮಾಡಿ ನಾ ಕನ್ಫರ್ಮ್ ಮಾಡ್ಕೊಂಡೆ ನಿಮ್ ಜೊತೆ ಮಾತಾಡ್ತಾ ಇರೋದು. 20 ಅವರ್ ಆದ್ರೂ ಒಂದು ಅಪ್ಡೇಟ್ ಇಲ್ಲ. ಎರಡನೇದು ಆತನ ಯಾರು, ಅವ್ನು ಹೆಂಗಿದಾನೆ,
ಒಂದು ಅಪ್ಡೇಟ್ ಇಲ್ಲ. ನೀವು ಇವ್ರಿಗೆ ಬಂದು ಏನ್ ಸ್ಪಂದಿಸಿದ್ರಿ? ನೀವು ಬಂದು ಅವ್ರ ಫ್ಯಾಮಿಲಿ ಜೊತೆ ನಾವ್ ಇದೀವಿ. ಯಾಕಂದ್ರೆ ಅವ್ರಿಲ್ಲದೆ ನಮ್ಮ ಸಂಸ್ಥೆನೇ ಇಲ್ಲ. ಈಗ ಒಬ್ಬರು ಈಗ ಈಗ ನೀವು ಈ ರೀತಿ ಆದ್ರೆ ಈಗ heavy migration ಆಗ್ತಾ ಇದೆ. ಹೊರಗಡೆ ಯಾವುದೇ ರೀತಿಯಂತ ಇಂಥ ಘಟನೆಗಳು ನೋಡಿ, ಈಗ ಬಸ್ಸಿನ ಒಳಗಡೆ ನಾವು ನಮ್ಮ ಡ್ರೈವರ್ನ ಒಂದು ಸಮಯೋಚಿತ ಬುದ್ಧಿಯನ್ನು ನೀವು ಅಭಿನಂದಿಸಬೇಕು. ತಕ್ಷಣ ಅವನನ್ನು ಒಳಗಡೆ ಇಟ್ಬಿಟ್ಟು ಡೋರ್ ಲಾಕ್ ಮಾಡಿಬಿಟ್ಟು ಅವನನ್ನು ಹೊರಗಡೆ ನಿಲ್ಲಿಸ್ಬಿಟ್ಟಿದ್ದಾರೆ. ಬಿಟ್ಟಿದ್ರೆ ಹೊರಗಡೆ ಬಂದಿದ್ರೆ ಇನ್ನೊಬ್ರಿಗೆ ಏನಾದರೂ ಆಗಿರ್ತದೆ. ಸೊ ಅದನ್ನು ಕೂಡ ಅಭಿನಂದಿಸಿದ್ವಿ. ನಮ್ಮ ಪರಿಸ್ಥಿತಿ ನೋಡಿಲ್ಲ, ಬೆಳಗ್ಗೆ 10 ಗಂಟೆಗೆ ಹಾಕಿದ್ವಿ. ಇಟ್ ಇಸ್ ನಾಟ್ ಜಸ್ಟ್ ಓನ್ಲಿ, ಇಟ್ ಇಸ್ ನಾಟ್ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಅದು ಬಂದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.